ಸುರೇಶ, ಇಲ್ಲೇ ಒಬ್ರು ತಾತ ಇದಾರಂತೆ. ಎಲ್ಲಿ ಮುಂದೆ ಏನಾಗುತ್ತೆ ನಮ್ಮ ಜೀವನದಲ್ಲಿ, ಹಿಂದೆ ಏನಾಗಿತ್ತು ಎಲ್ಲ ಹಂಗಂಗೆ ಹೇಳ್ತಾರಂತೆ ಕಣೋ. ಒಂದ್ಸಲ ಹೋಗಿ ನಾವು ನೆಕ್ಸ್ಟ್ ಏನಾಗ್ತೀವಿ, ನಮ್ಮ ಭವಿಷ್ಯ ಏನಂತ ಕೇಳ್ಕೊಂಬರೋಣ ಬಾರೋ. ಅದು ಹೆಂಗೆ ಹೇಳ್ತಾರೆ ನಮ್ಮ ಭವಿಷ್ಯ ಏನಾಗುತ್ತೆ ಅಂತ? ಅದೆಲ್ಲ ಸುಳ್ಳು, ಯಾವುದು ನಂಬೋದು ಬೇಡ, ಸುಮ್ಮನೆ ಇರು, ಹೋಗೋದು ಬೇಡ. ಒಂದ್ಸಲ ನೋಡೋಣ ಬಾ, ಕೇಳ್ಕೊಬರೋಣ. ಇಷ್ಟ ಆದ್ರೆ ಸರಿ, ಇಲ್ಲ ಅಂತ ಅಂದ್ರೆ ನೋಡೋಣ ಅಷ್ಟೇ. ಸರಿ ನಡಿಯಪ್ಪ, ಅತ್ಲೆಗೆ ನೀನು ಬಿಡಲ್ಲ. ಇವರೇ ಕಣೋ ಆ ಅಜ್ಜ, ನೋಡು. ನಮಸ್ಕಾರ ಅಜ್ಜರ. ಯಾರು? ಏನಾಗ್ಬೇಕಿತ್ತಪ್ಪ? ಅಜ್ಜರ, ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀವಿ. ನೀವೇನೋ ಮುಂದೆ ಏನಾಗುತ್ತೆ ನಮ್ಮ ಭವಿಷ್ಯದಲ್ಲಿ ಅಂತ ಎಲ್ಲ ಹೇಳ್ತೀರಂತೆ. ಅದಕ್ಕೋಸ್ಕರ ನಾನು ನನ್ನ ಫ್ರೆಂಡಿಗೆ ಕರ್ಕೊಂಡ್ಬಂದಿದ್ದೀನಿ ಅಜ್ಜರ. ದಯವಿಟ್ಟು ನಮ್ಮ ಮುಂದೆ ಏನಾಗ್ತೀವಿ ಅಂತಂದು ಸ್ವಲ್ಪ ನಮ್ಮ ಬಗ್ಗೆ ಹೇಳ್ತೀರಾ? ನೀನು ಮುಂದೆ ಬರೋ ಪರೀಕ್ಷೆಯಲ್ಲಿ ಪಾಸ್ ಆಗ್ತೀಯ, ನಿನ್ ಫ್ರೆಂಡು ಫೇಲ್ ಆಗ್ತಾನೆ. ಹಾ, ಹೌದಾ? ನಾನು ಪಾಸ್ ಆಗ್ತೀನಾ? ಹೇ, ನಾನು ಹೇಳಿಲ್ವೇನೋ ಇವ್ರು ನಮ್ಮ ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ಹೇಳ್ತಾರೆ ಅಂತ ಹೇಳಿರ್ಲಿಲ್ವಾ? ನೋಡು, ನಾನು ಪಾಸ್ ಆಗ್ತೀನಂತೆ, ನೀನು ಫೇಲ್ ಆಗ್ತೀಯಂತೆ. ಹಾಗಿದ್ರೆ ನಾನು ಓದ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಆರಾಮ್ಸೆ ನಾನು ಟ್ರಿಪ್ಪಿಗೆ ಮತ್ತು ಎಲ್ಲ ಪಬ್ಬಿಗೆ, ಪಾರ್ಟಿಗೆ ಎಲ್ಲದಕ್ಕೂ ಅಟೆಂಡ್ ಆಗ್ಬೋದು ನಾನು. ನೋಡು ಕಣೋ, ಅವ್ರ ಮಾತೆಲ್ಲ ನಂಬಕ್ ಹೋಗ್ಬೇಡ, ಸುಮ್ಮನೆ ಸೀರಿಯಸ್ ಆಗಿ ಓದೋದು ಕಲಿ. ಆಮೇಲೆ ಮತ್ತೆ ಫೇಲ್ ಆಗ್ಬಿಟ್ರೆ ಏನು ಗತಿ? ಏ, ಅಜ್ಜನೇ ಹೇಳಿಲ್ವಾ? ಅವರೆಲ್ಲ ಚೆನ್ನಾಗಿ ಕರೆಕ್ಟಾಗಿ ಹೇಳಿರ್ತಾರೆ. ನಾನು ಪಾಸ್ ಆಗ್ತೀನಿ ಅನ್ನೋದು ಕಾರಣಕ್ಕೋಸ್ಕರನೇ ಹೇಳಿದ್ದಾರೆ. ನಾನು ಓದ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಪಾಸ್ ಆಗೇ ಆಗ್ತೀನಿ. ನನಗೆ ಆ ಅಜ್ಜನ ಮೇಲೆ ನಂಬಿಕೆ ಇದೆ. ಸರಿ, ಬಾಯ್ ಕಣೋ, ನಾನು ಟ್ರಿಪ್ಪಿಗೆ ಹೋಗ್ತಿದ್ದೀನಿ, ಬಾಯ್. ನೀನು ಬರ್ತೀಯ? ಬಾ, ಹೋಗೋಣ ಜೊತೆಗೆ. ಇಲ್ಲ, ನೀನು ಹೋಗು. ಜಾಲಿ ಜಾಲಿ, ನಾನು ಪರೀಕ್ಷೆಯಲ್ಲಿ ಪಾಸ್. ಛೇ, ಆ ಅಜ್ಜ ಹೆಂಗೆ ಹೇಳ್ಬಿಟ್ಟ ನನ್ನ ಬಗ್ಗೆ, ನಾನು ಫೇಲ್ ಆಗ್ತೀನಿ ಅಂತ ಹೇಳ್ಬಿಟ್ಟಲ್ಲ. ಏನು ಮಾಡೋದು ಇವಾಗ? ಇಲ್ಲ, ಆ ಅಜ್ಜನ ಮಾತು ನಾನು ಸುಳ್ಳು ಮಾಡೇ ಮಾಡ್ತೀನಿ. ನಾನು ಚೆನ್ನಾಗಿ ಕುತ್ಕೊಂಡು ಓದಿ ಪಾಸ್ ಆಗಿ ತೋರಿಸ್ತೀನಿ ಆ ಅಜ್ಜಂಗೆ. ಸದ್ಯ ನಾನು ಎಕ್ಸಾಮ್ ಬರ್ದಾಯ್ತು. ನಾನು ಪಾಸ್ ಆಗ್ತೀನಿ ಅಂತ ಹೇಳಿದಾರಲ್ಲ ಅಜ್ಜ, ಅಷ್ಟೇ ಸಾಕು. ನಾನೇ ಫಸ್ಟ್ ಕ್ಲಾಸ್ ಬರೋದಂತೂ ಗ್ಯಾರಂಟಿ. ಸರ್ ತಗೊಳ್ಳಿ, ನಂದು ಎಕ್ಸಾಮ್ ಬರ್ದಿದ್ದಾಯ್ತು. ನಾನು ಹೋಗ್ಬೋದಾ? ಟೇಬಲ್ ಮೇಲೆ ಇಟ್ಟು ಹೋಗಪ್ಪ. ಸರ್, ನಂದು ಆಯ್ತು. ಓಕೆ, ಕೊಡು. ನೀನಿನ್ನು ಹೋಗ್ಬೋದಪ್ಪ. ಎಲ್ಲಿದೆ ನನ್ನ ಹೆಸರು? ನಾನು ಪಾಸ್ ಆಗಿರ್ತೀನಿ, ನೋಡೋ ಅವಶ್ಯಕತೆ ಇಲ್ಲ. ಆದರೂ ಒಂದ್ಸಲ ಕನ್ಫರ್ಮ್ ಮಾಡ್ಕೋಬೇಡ ಅಂತ ನೋಡ್ತಾ ಇದ್ದೀನಿ. ಹರೀಶ್, ಸುರೇಶ್. ಹಾಂ, ಅರೆ, ನಾನು ಫೇಲ್ ಆಗಿದ್ದೀನಿ. ಇದು ಹೆಂಗೆ ಸಾಧ್ಯ? ಅಜ್ಜ ಹೇಳಿದ ಪ್ರಕಾರ ನಾನು ಪಾಸ್ ಆಗಬೇಕಿತ್ತು ತಾನೇ, ಫೇಲ್ ಆಗಿಬಿಟ್ಟಿದ್ದೀನಲ್ಲ. ನಂದು ನೋಡು ಕಣೋ, ಏನಾಗಿದೆ? ಇರು, ನಿಂದು ಪಾಸ್ ಆಗಿದೆಯಾ ನೀನು? ಅದು ಹೆಂಗೆ ಸಾಧ್ಯ? ಬಾ, ಅಜ್ಜ ಹತ್ರ ಹೋಗಿ ಬರೋಣ. ಇಬ್ರದ್ದು ಉಲ್ಟಾ ಪಲ್ಟೆ ಆಗ್ಬಿಟ್ಟಿದೆ. ನಾನು ಪಾಸ್ ಆಗಬೇಕಿತ್ತು, ನೀನು ಫೇಲ್ ಆಗಬೇಕಿತ್ತು. ಆದರೆ ಈಗ ನೀನು ಪಾಸ್ ಆಗಿದೆಯಾ, ನಾನು ಫೇಲ್ ಆಗಿದ್ದೀನಿ. ಮೊದಲು ಬಾ, ಅಜ್ಜನ ಹತ್ರ ಹೋಗಿ ಕೇಳೋಣ ಯಾಕೆ ಹಿಂಗಾಯ್ತು ಏನು ಅಂತ. ಅಜ್ಜ, ನೀನು ಹೇಳಿದ್ದೆಲ್ಲ ಸುಳ್ಳು. ನಮ್ಮಿಬ್ಬರ ವಿಷಯದಲ್ಲಿ ನೀವು ಹೇಳಿದ ಮಾತು ಸುಳ್ಳಾಗಿದೆ. ಯಾಕೆ ನೀವು ಈ ಥರ ಮೋಸ ಮಾಡಿದ್ರಿ ನಮಗೆ? ಹಾಂ, ನಾನು ಇನ್ನೇ ನಂಬ್ಕೊಂಡಿದ್ದೆ, ನಿಮ್ಮ ಮಾತನ್ನೇ ನಂಬ್ಕೊಂಡಿದ್ದೆ ಅಜ್ಜ. ಮಗು, ನೀನು ನನ್ನ ಮಾತನ್ನು ಮಾತ್ರ ನಂಬಿದೆ, ಆದ್ರೆ ಓದೋದ್ರ ಕಡೆಗೆ ಗಮನ ಕೊಡ್ಲಿಲ್ಲ. ಶಕ್ತಿ ಇದ್ರೂ ಕೂಡ ನೀನು ಶಕ್ತಿ ಏನಂತಾದೆ. ಪ್ರಯತ್ನವಿಲ್ಲದೆ ಎಂದೂ ಫಲ ಸಿಗುವುದಿಲ್ಲ ಮಗು. ಆದರೆ ನಿನ್ನ ಗೆಳೆಯ ನನ್ನ ಮಾತನ್ನು ಲೆಕ್ಕಿಸದೆ ತಾನು ಸತತವಾಗಿ ಪ್ರಯತ್ನಪಟ್ಟು ಓದಿ ಪಾಸಾಗಿದ್ದಾನೆ. ಅದು ಬುದ್ಧಿವಂತರ ಲಕ್ಷಣ. ಯಾವತ್ತಿಗೂ ಕೂಡ ಪ್ರಯತ್ನ ಪಟ್ಟರೆ ಮಾತ್ರ ಫಲ ಸಿಗುತ್ತದೆ, ಕಷ್ಟಪಟ್ಟರೆ ಫಲ ಸಿಗುತ್ತದೆ. ಈ ಮಾತು ಯಾವತ್ತಿಗೂ ನಿಜ ಮಗು. ಅರೆ ಹೌದು, ನನ್ನ ತಪ್ಪು ನನಗೆ ಈಗ ಅರಿವಾಗ್ತಿದೆ. ಯಾರ ಆಶೀರ್ವಾದ ಎಷ್ಟೇ ದೊಡ್ಡದಿದ್ದರೂ ಕನಿಷ್ಠ ಚಿಕ್ಕದಾಗಿ ಆದರೂ ನಮ್ಮ ಪ್ರಯತ್ನ ಇರಲೇಬೇಕು. ಇಲ್ಲ ಅಂತಂದರೆ ಏನೂ ಪ್ರಯೋಜನವಾಗುವುದಿಲ್ಲ. ದೇವರೇ ನಮ್ಮ ಪರವಾಗಿದ್ದರೂ ಪ್ರಯತ್ನವಿಲ್ಲದಿದ್ದರೆ ಫಲ ಸಿಗದಿಲ್ಲ ಅಂತ ನನಗಿವಾಗ ಗೊತ್ತಾಗ್ತಿದೆ ಅಜ್ಜ.